ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನನಗೆ ಗೊತ್ತು. ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ನಮ್ಮೂರಲ್ಲಿ ಗಗನಚುಕ್ಕಿ ಜಲಪಾತೋತ್ಸವ 13-14 ಇದೆ ಅಂತ ನಿನ್ನೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದೆ. ತುಂಬ ಜನ ಅಂದರೆ ಜನ ಸಿಕ್ಕಾಪಟ್ಟೆ ಸುತ್ತಮುತ್ತ ಇರುವಂಥ ಊರುಗಳು ಮತ್ತು ಬೇರೆ ಕಡೆ ಊರುಗಳೆಲ್ಲರೂ ಇರೋರೆಲ್ಲ ಬರ್ತಾ ಇದ್ದಾರೆ. ಇದು ಎಂಟ್ರೆನ್ಸು ಫಸ್ಟು ಹೋಗುವಂಥದ್ದು. ಪ್ರೋಗ್ರಾಮ್ ನಡೀತಾ ಇದೆಯಲ್ಲ ಅಲ್ಲಿ ಬಲಗಡೆಗೆ ಪ್ರೋಗ್ರಾಮ್ ನಡೀತಾ ಇದೆ. ಎಡಗಡೆಗೆ ಒಂದು 2 ಕಿಲೋಮೀಟ್ರಷ್ಟು ದೂರ ಹೋಗಬೇಕು. ಲೈಟಿಂಗ್ಸು ಫಾಲ್ಸು 2 ಕಿಲೋಮೀಟ್ರ್ ಇದೆ, ಅಲ್ಲಿಗೆ ಹೋಗಬೇಕು. ಆದರೂ 2 ಕಿಲೋಮೀಟ್ರಿಗೆ ಪ್ರೋಗ್ರಾಮ್ ನಡೀತಾ ಇರೋದು. ಫಾಲ್ಸ್ ಪಕ್ಕ ಅಲ್ಲ ಪ್ರೋಗ್ರಾಮ್ ನಡೀತಾ ಇರೋದು, 2 ಕಿಲೋಮೀಟ್ರ್ ದೂರದಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ. ಫಾಲ್ಸ್ ಲೈಟಿಂಗ್ಸ್ ನೋಡಬೇಕು ಅಂದರೆ 2 ಕಿಲೋಮೀಟ್ರ್ ಹೋಗಬೇಕು. ಮತ್ತು ಬಸ್ ಎಲ್ಲ ಫ್ರೀ ಬಿಟ್ಟಿದ್ದಾರೆ. ಎಷ್ಟು ಒಂದು ಸುಮಾರು ಬಸ್ಗಳು, ನೂರಾರು ಬಸ್ಗಳ ಬಿಟ್ಟಿದ್ದಾರೆ. ಪ್ರೋಗ್ರಾಮ್ ನೋಡೋರು ಪ್ರೋಗ್ರಾಮ್ ಹತ್ರ ಬಂದು ನೋಡ್ಬೋದು ಬಸ್ ಹತ್ಕೊಂಡು. ಇಲ್ಲ ಅಂದರೆ ಫಾಲ್ಸ್ ಹತ್ರ ಲೈಟಿಂಗ್ಸ್ ನೋಡ್ತೀವಿ ಅಂದರೆ ಅಲ್ಲಿಗೂ ಕೂಡ ಹೋಗ್ಬೋದು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಬಸ್ಸು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಫ್ರೀ ಬಸ್ಸು, ಯಾವುದೇ ರೀತಿ ಬಸ್ ಚಾರ್ಜ್ ಏನಿಲ್ಲ. ಮತ್ತು ಊಟ ಕೂಡ ಫ್ರೀಯಾಗೆ ಕೊಡ್ತಾರೆ. ಊಟ ಎಲ್ಲ ಮಾಡಿಸಿರ್ತಾರೆ. ಪ್ರತಿ ವರ್ಷ ಕೂಡ ನಡೀತಾನೆ ಇರುತ್ತೆ. ನಾನಂತೂ ಮದುವೆ ಆದಾಗಲಿಂದ ಒಂದು ಸಲನೂ ಕೂಡ ನಾನು ಈ ಪ್ರೋಗ್ರಾಮಿಗೆ ಬಂದಿಲ್ಲ. ಇದೇ ಫಸ್ಟ್ ಸಲ ನಾನು ಕೂಡ ಬರ್ತಾ ಇರೋದು. ಯಾಕೆ ಅಂದರೆ ನನಗೆ ಈ ಥರ ಎಲ್ಲ ನೋಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಅದು ನಿದ್ದೆ ಕೆಟ್ಕೊಂಡು ನೈಟೆಲ್ಲ ನೋಡಬೇಕು ಅಂದರೆ ಆಗೋದೇ ಇಲ್ಲ. 9 ಗಂಟೆಗೆ ಸ್ಟಾರ್ಟ್ ಆಗೋದು ಪ್ರೋಗ್ರಾಮು. ಇವಾಗ ಇನ್ನೂ ಜನ ಏನೂ ಬಂದಿಲ್ಲ, ಎಲ್ಲ ಫಾಲ್ಸ್ ನೋಡೋಕ್ಕೆ ಅಂತ ಹೋಗಿದ್ದಾರೆ. ಊಟದ ವ್ಯವಸ್ಥೆ ಕೂಡ ಇರುತ್ತೆ, ಮತ್ತು ಇರೋಕ್ಕೆ ಇದು ಕೂಡ ಇರುತ್ತೆ, ಮತ್ತು ಬಸ್ಸು ಫ್ರೀ ಕೂಡ ಇರುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಏನಿಲ್ಲ. ಬರೋರು ನೆಕ್ಸ್ಟ್ ವರ್ಷ ಬನ್ನಿ. ಈ ವರ್ಷ ಲೇಟಾಗಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದರೆ ನಡೆಯೋದು ಪ್ರೋಗ್ರಾಮ್ ನಡೆಯೋದು ನಾಳೆ ಅಂತ ನಾನು ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ. 13-14ಕ್ಕೆ ಜಲಪಾತೋತ್ಸವ ಇದೆ ಅಂತ. ಮತ್ತು ಪೇಪರು ನ್ಯೂಸಲ್ಲೆಲ್ಲ ಬರ್ತಾಯಿತ್ತು. ಟಿ ವಿ ಇರೋರ ಮನೇಲಿ ಗೊತ್ತಿರುತ್ತೆ, ನ್ಯೂಸ್ ನೋಡೋರ ಮನೇಲಿ ಫಾಲ್ಸು ಯಾವತ್ತು ಲೈಟಿಂಗ್ಸ್ ಇದೆ ಮತ್ತು ಪ್ರೋಗ್ರಾಮ್ ಇದೆ ಅಂತ. ಮತ್ತು ಇದಕ್ಕೆ ಇವಾಗ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಈಗ ಭಾಷಣ ನಡೀತಾ ಇದೆ. ನಾನು ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀನಿ ಫಾಲ್ಸ್ ಲೈಟಿಂಗ್ಸ್ ಎಲ್ಲನೂ ಕೂಡ. ಇಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಮಳವಳ್ಳಿಯವರು, ನರೇಂದ್ರ ಸ್ವಾಮಿ ಅಂತ ಇದ್ದಾರೆ ಅವರು, ಮತ್ತು ಇನ್ನೂ ಸುಮಾರು ಜನ ಯಾರ್ಯಾರೋ ಬಂದಿದ್ದಾರೆ. ಅವ್ರ ನೇಮ್ ಎಲ್ಲ ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅವರು ಭಾಷಣ ಮಾಡ್ತಾ ಇದ್ದಾರೆ. ನಾವು ಈ ಕಡೆ ಚೇರ್ ಮೇಲೆ ಕೂತ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಪ್ರೋಗ್ರಾಮ್ ಎಲ್ಲ ನೋಡಬೇಕು ಅಂದರೆ. ಆದರೆ ನಾನು ಮಕ್ಕಳಿಗೆ ಇದೇ ಟೈಮಲ್ಲಿ ಎಕ್ಸಾಮ್ ಬೀಳ್ತಾ ಇರುತ್ತಲ್ಲವ, ಅದಕ್ಕೋಸ್ಕರ ನಾನು ಬರ್ತಾ ಇರಲಿಲ್ಲ. ಆದರೆ ಈ ವರ್ಷ ಹೋಗಿ ಬರೋಣ ಅಂದ್ಬಿಟ್ಟು ಬಂದಿದ್ದೀನಿ. ಎಲ್ಲ ಭಾಷಣ ಮಾಡ್ತಾಯಿದ್ರು ಅಲ್ವಾ, ಅದಕ್ಕೋಸ್ಕರ ಪ್ರೋಗ್ರಾಮ್ ನಡೆಯೋಷ್ಟೊತ್ತಿಗೆ ಊಟನಾದರೂ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಊಟಕ್ಕೆ ಅಂತ ಬಂದಿದ್ದೀವಿ. ಊಟದ್ದು ಕೂಡ ತುಂಬ ಅಂದರೆ ತುಂಬ ರಶ್ ಇದ್ದಾರೆ. ಯಪ್ಪ, ಎಷ್ಟೊಂದು ಜನ ಇದ್ದಾರೆ ಅಂದರೆ ಕಾಲು ಮಡ್ಗೋಕ್ಕೆ ಜಾಗನೇ ಇಲ್ಲ, ಅಷ್ಟು ರಶ್ ಅಂದರೂ ರಶ್ಶು. ಇದು ಫಸ್ಟ್ ಡೇನೇ ಈ ಥರ ರಶ್ಶು. ಇನ್ನು ನೆಕ್ಸ್ಟ್ ಡೇ ಇನ್ಯಾವ ಥರ ರಶ್ ಇರ್ತಾರೋ ಏನೋ ಗೊತ್ತಿಲ್ಲ. ಕಾಲು ಮಡ್ಗೋಕ್ಕೆ ಜಾಗನೇ ಇಲ್ಲ. ಎಲ್ಲ ಊಟಕ್ಕೆ ಬಂದು ಕೂತಿದ್ದಾರೆ. ಯಾರು ಕೂಡ ಅಲ್ಲಿ ಭಾಷಣ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಜನಗಳು ಇಲ್ಲವೇ ಇಲ್ಲ. ಎಲ್ಲ ಊಟಕ್ಕೆ ಅಂತ ಬಂದಿದ್ದಾರೆ. ನಾವು ಕೂಡ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಊಟಕ್ಕೆ ಅಂತ ಬಂದಿದ್ದೀವಿ. ನೋಡಿ ಎಷ್ಟೊಂದು ಜನ ಇದ್ದಾರೆ, ಏನೇನು ಅಡುಗೆ ಮಾಡಿಸಿದ್ದಾರೆ ಅಂತ ಎಲ್ಲನೂ ಕೂಡ ತೋರಿಸ್ತೀನಿ. ಮತ್ತು ಯಾರೆಲ್ಲ ಸೆಲೆಬ್ರಿಟಿಗಳು ಬಂದಿದ್ದಾರೆ ಅಂತಲೂ ಕೂಡ ಹಾಕಿದ್ದೀನಿ. ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಯಾವ್ಯಾವ ಸೆಲೆಬ್ರಿಟಿಗಳು ಬಂದಿದ್ದಾರೆ, ಏನೇನು ಸಾಂಗ್ ಹೇಳ್ತಾರೆ, ಯಾವ ಡ್ಯಾನ್ಸ್ ಮಾಡ್ತಾರೆ ಎಲ್ಲ ಕೂಡ ಈ ವಿಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ವ್ಯಾಪಾರಕ್ಕೆ ಅಂತ ಹೋಗಿದ್ರು. ವ್ಯಾಪಾರದವ್ರೂ ಕೂಡ ಗೇಟಿಂದ ಒಳಗಡೆ ಈ ಊರವರೇ ಅಂತ ಹೇಳಿದ್ರು ಕೂಡ ಮನೆಗೆ ಬಿಡ್ತಾನೆ ಇರಲಿಲ್ಲ. ಆಮೇಲೆ ನಾವು ಇದೇ ಊರವರು ಅಂತ ಹೇಳಿ ಕೇಳಿಕೊಂಡು ನಮ್ಮ ಮನೆಯವರು ಕೂಡ ಕಬ್ಬನ್ ಗಾಡಿ ಲಗೇಜ್ ಅಟ್ಟೆ ಎಲ್ಲನೂ ಕೂಡ ತಗೊಂಡೋಗಿ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಅವರು ಬರಲ್ಲ ಅಂತ ಹೇಳಿದ್ರು. ಆದರೆ ಇಬ್ಬರು ಮಕ್ಕಳನ್ನು ಕೂಡ ನಾನು ಕರ್ಕೊಂಡು ಬಂದಿದ್ದೆ ಅಲ್ವಾ, ಅದಕ್ಕೋಸ್ಕರ ಅವರು ಕೂಡ ಬಂದಿದ್ದಾರೆ ಊಟಕ್ಕೆ ಅಂತ. ಎಲ್ಲ ಫುಲ್ ಲೈನಾಗಿ ಆ ಕಡೆ ಈ ಕಡೆ ಸುಮಾರು ಕಡೆ ನಿಂತಿದ್ದಾರೆ. ನಾವು ಕೂಡ ನಿಂತ್ಕೊಂಡು ಈಗ ಊಟ ಎಲ್ಲನೂ ಕೂಡ ಈಸ್ಕೊಳ್ತಾ ಇದ್ದೀವಿ. ಏನೇನು ಮಾಡಿದ್ದಾರೆ ಅಂತ ಕೂಡ ಹೇಳ್ತೀನಿ.
ಬಿಸಿಬೇಳೆ ಬಾತು ಮತ್ತು ಹೋಳಿಗೆ ಮತ್ತು ಪಲಾವು, ವೆಜಿಟೇಬಲ್ ಪಲಾವು ಮತ್ತು ಮೊಸರನ್ನ ಇಷ್ಟು ಮಾಡಿದ್ದಾರೆ. ಒಂದು 2-3 ಕಡೆ ಪಲಾವ್ ಕೊಡ್ತಾ ಇದ್ದಾರೆ, ಇನ್ನೊಂದು 2-3 ಕಡೆ ಇದು ಕೊಡ್ತಾ ಇದ್ದಾರೆ. ಬಿಸಿಬೇಳೆ ಬಾತು, ಮೊಸರನ್ನ ಮತ್ತು ಹೋಳಿಗೆ ಎಲ್ಲನೂ ಕೂಡ ಮಾಡಿಸಿದ್ದಾರೆ. ಸೂಪರಾಗಿ ಅಡುಗೆ ಎಲ್ಲ ಮಾಡಿಸಿದ್ದಾರೆ. ನಾವು ಬಿಸಿಬೇಳೆ ಬಾತು ಮತ್ತು ಮೊಸರನ್ನ ಮತ್ತು ಹೋಳಿಗೆ ಇಸ್ಕೊಂಡು ನಾನು ನಮ್ಮ ಹಸ್ಬೆಂಡ್ ಮತ್ತು ಮಕ್ಕಳು ಎಲ್ಲ ಕೂಡ ಪಲಾವ್ ಏನು ಇಸ್ಕೊಳ್ಳಿಲ್ಲ. ತುಂಬ ಅಂದರೆ ತುಂಬ ಸುಡ್ತಾಯಿತ್ತು. ಬಿಸಿ ಬಿಸಿ ತಿನ್ನೋಕ್ಕೂ ಕೂಡ ಕೈಲಿ ಮುಟ್ಟೋಕ್ಕೂ ಆಗ್ತಾಯಿರಲಿಲ್ಲ, ತೊಡೆ ಮೇಲೆ ಇಟ್ಕೊಂಡು ತಿನ್ನೋಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಅಷ್ಟು ಬಿಸಿ ಅಂದರೂ ಬಿಸಿ. ಇವಾಗ ನಾವು ಕೂಡ ಬಿಸಿನೇ ಏನು ಅಂದ್ಕೊಂಡು ಸುಮ್ಮನೆ ಹಾಗೆ ಒಂದೊಂದು ಸ್ವಲ್ಪನೇ ತಿಂತಾಯಿದ್ದೀವಿ. ಸಿಕ್ಕಾಪಟ್ಟೆ ಸುಡ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಬಿಸಿಬೇಳೆ ಬಾತು. ಆದರೆ ನಾನು ಮೊಸರನ್ನ ತಿನ್ನಲಿಲ್ಲ, ಹೋಳ್ಗೆನೂ ತಿನ್ನಲಿಲ್ಲ. ಒಂದು ಸ್ವಲ್ಪ ಬಿಸಿಬೇಳೆ ಬಾತು ತಿಂದೆ ಅಷ್ಟೇ. ನಾವು ಯಾವುದೇ ಪ್ರೋಗ್ರಾಮ್ಗೆ ಆಗಲಿ ಎಲ್ಲಿಗೆ ಹೋದರೂ ಅಷ್ಟೇ, ನಮ್ಮ ಮನೇಲಿ ತಿನ್ನೋ ಥರ ಹೊರಗಡೆ ಹೋಟೆಲಲ್ಲಿ ಆಗಲಿ ಫಂಕ್ಷನಲ್ಲಿ ಆಗಲಿ ತಿನ್ನೋಕ್ಕೆ ಆಗಲ್ಲ. ಅದೇನು ಹಾಕ್ತಾರೋ ಏನೋ ಗೊತ್ತಿಲ್ಲ, ನಮಗಂತೂ ಸೇರೋದೇ ಇಲ್ಲ. ಜಾಸ್ತಿ ತಿನ್ನೋಕ್ಕೆ ಆಗಲ್ಲ. ಹೋಟೆಲ್ ಊಟನೇ ಆಗಿರ್ಬೋದು, ಫಂಕ್ಷನ್ ಊಟನೇ ಆಗಿರ್ಬೋದು, ಜಾಸ್ತಿ ತಿನ್ನೋಕ್ಕೆ ಆಗಲ್ಲ. ನೋಡಿ ಎಷ್ಟೊಂದು ಜನ ಇದ್ದಾರೆ, ಎಲ್ಲನೂ ಕೂಡ ಊಟ ಮಾಡ್ತಾ ಇದ್ದಾರೆ. ಇವಾಗ ಈ ಕಡೆ ಇರು, ಇವಾಗ ಈ ಕಡೆನೇ ಜಾಸ್ತಿ ಸೌಂಡ್ ಇದೆ. ಸೂಪರ್. ಸೊ ನೋಡಿ ಇವತ್ತು ಎಷ್ಟು ಜನ ಡಾನ್ಸ್ ಎಲ್ಲ ಮಾಡೋದಕ್ಕೆ ರೆಡಿ ಆಗಿದ್ದೀರಾ ಅಂತ. ಸೊ ನೀವೆಲ್ಲ ಹೆಂಗ್ ಕಾಣ್ತಾ ಇದ್ದೀರಾ ಗೊತ್ತಾ? ಸೊ ಹಸಿರಿನ ಮಧ್ಯದಲ್ಲಿ ನಮ್ಮ ಕಾವೇರಮ್ಮ ಹರಿತಾ ಇದ್ರೆ ಹಾಲು ನೊರೆ ಇದ್ದಂಗೆ ಇದೆ ಅಲ್ಲ. ಸೊ ಅದೇ ರೀತಿ ನೀವೆಲ್ಲರೂ ಅಷ್ಟೇ ಸುಂದರವಾಗಿ ಕಾಣ್ತಾ ಇದ್ದೀರಾ. ಅದೇ ಎನರ್ಜಿಯಲ್ಲಿ, ಅದೇ ಖುಷಿಯಲ್ಲಿ ನಾವೀಗ ಶುರು ಮಾಡೋಣ. ಸೊ ಅದೇ ಭಕ್ತಿಯಲ್ಲಿ ಒಂದು ಅದ್ಭುತವಾದ ಡಿವೋಷನ್ ಮೆಡ್ಲಿನ ತರ್ತಾ ಇದ್ದಾರೆ ನಮ್ಮ ಎಲ್ಲ ಸಿಂಗರ್ಸು. ಸೊ ಅವರೆಲ್ಲರೂ ವೇದಿಕೆ ಮೇಲೆ ಸ್ವಾಗತ ಮಾಡಬೇಕು ಅಂತಂದ್ರೆ ನಿಮ್ಮೆಲ್ಲರ ಅತ್ಯುತ್ತಮವಾದ ಚಪ್ಪಾಳೆ ಬರಬೇಕು. ಎಷ್ಟು ಜೋರಾಗಿ ಚಪ್ಪಾಳೆ ಹೊಡೆಯೋಕ್ಕಾಗತ್ತೆ? ಇನ್ನು ಕೈ ಮೇಲೆ ಚಪ್ಪಾಳೆ ಹೊಡಿರಿ ಎಲ್ಲರೂ. ಕೈ ಮೇಲೆ ನಿಮ್ಮ ಮೇಲೆ ನಮಗೆ ಪ್ರೀತಿ ಜಾಸ್ತಿ, ನಮ್ಮ ಮೇಲೆ ನಿಮಗೆ ಪ್ರೀತಿ ಜಾಸ್ತಿ. ಇದೇ ಪ್ರೀತಿನ ಕಂಟಿನ್ಯೂ ಮಾಡೋಣ. ನಮ್ಮ ಎಲ್ಲ ಸಿಂಗರ್ಸ್ ನಾವು ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ ಒಂದು ಅದ್ಭುತವಾದ ಮೆಡ್ಲಿಯೊಂದಿಗೆ. ತಂಡ, ನನ್ನ ಶಕ್ತಿ, ನನ್ನ ಮ್ಯೂಸಿಷಿಯನ್ಸ್ ಅವರನ್ನ ವೆಲ್ಕಮ್ ಮಾಡೋಣವಾ? ನೀವೆಲ್ಲರೂ ನೋಡೋದಕ್ಕಿಂತ ಒಂದು ಬ್ಯೂಟಿಫುಲ್ ರ್ಯಾಂಪ್ ಆಫ್ ಮ್ಯೂಸಿಷಿಯನ್ಸ್ ನಿಮಗೋಸ್ಕರ ಮಾಡ್ತಾರೆ.
ಹಾಡುಗಳು, ಪ್ರೀತಿ ಹಾಡುಗಳು, ಮೆಲಡಿ ಸಾಂಗ್ಸು. ಸೊ ಯಾರೆಲ್ಲ ಪ್ರೀತಿನ 100% ಆಗಿ ನಂಬ್ತೀರಾ, ಪ್ರೀತಿಯ ಇದೆ ಅಂತ ಗುರುತಿಸ್ತಾ ಇದ್ದೀರಾ, ಅವರೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಈಗ ನಮ್ಮ AJ ಲೈವ್ ಇನ್ ಕಾನ್ಸರ್ಟ್ ಅಲ್ಲಿ ಬರ್ತಾ ಇದೆ ಒಂದು ಅದ್ಭುತವಾದ ಮೆಲಡಿ ಮೆಡ್ಲಿ. ಸೊ ರೆಡಿನಾ? ಇನ್ನು ಬಂದದ್ದು ಸೌಂಡ್ ರೆಡಿನಾ? ಈಗ ಶುರು ಮಾಡೋಣ ನಮ್ಮ ಮೆಲಡಿ ಮೆಡ್ಲಿನ. ನಮ್ಮ ಎಲ್ಲ ಸಿಂಗರ್ಸ್ ವೇದಿಕೆ ಮೇಲೆ ಮತ್ತೊಮ್ಮೆ ಸ್ವಾಗತ ಮಾಡ್ಕೊಳ್ಳೋಣ, ಶುರು ಮಾಡೋಣ. ಕನಸೆಲ್ಲ ನಾನನಸು ಮಾಡುವೆ, ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲುವೆ, ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ, ನಡೆಸುವೆ ಜೊತೆ. ಅರ್ಜುನ್ ಸರ್, ನಿಮ್ಮ ಈ ಹಾಡು ಇಡೀ ಕರ್ನಾಟಕದ ಫೇವ್ರೇಟ್ ಸರ್. ಬಟ್ ನಾನು ಕೇಳ್ಪಟ್ಟಿದ್ದು ಮಳವಳ್ಳಿಯ ಎಲ್ಲ ಪ್ರೇಮಿಗಳಿಗೆ ಈ ಹಾಡು ತುಂಬಾ ಸ್ಪೆಷಲ್ ಆಗಿ ಇಷ್ಟ ಅಂತ. ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ನೀವು ಹೇಳಿದ್ರೆ ಜೋರಾಗಿ ಹಾಡ್ತಾರೆ ಅಂತ ನನ್ನ ನಂಬಿಕೆ. ಒಂದು ಸರಿಗಮಪ ಆಡಿಷನ್ ಮಾಡೋಣ ಸರ್. ಓಕೆ, ನಾನು ಹಾಡ್ತೀನಿ, ರಿಪೀಟ್ ಮಾಡಿ ನೋಡೋಣ. ಈ ಕಡೆ ಇರೋರು ರಿಪೀಟ್ ಮಾಡಿ. ಜಗವೇ ಚೆನ್ನಾಗಿದೆ ಸರ್. ಈ ಕಡೆ ಟೆಸ್ಟ್ ಮಾಡ್ಬೋದು ಇವಾಗ. ಓಕೆ, ನೀವು ರೆಡಿ ಇದ್ದೀರಾ? ಅವ್ರಿಗಿಂತ ಜೋರಾಗಿ ಆಡ್ಬೇಕು. ನನ್ನ ಈ ಕಡೆ ಸ್ವಲ್ಪ ಪಾಯಿಂಟ್ ಜಾಸ್ತಿ ಬರ್ತದೆ ಸರ್. ಈಗ ಇಬ್ರು ಸೇರಿಸಿ ಒಂದು ಟೆಸ್ಟ್ ಮಾಡೋಣ. ಎಕ್ಸಾಕ್ಟ್ಲಿ, ಜೊತೆ ನೋಡೋಣ ಈಗ. ಮಳವಳ್ಳಿ ಉಸಿರೇ ನೀ ನಮ್ಲೆ ನನ್ನನ್ನು ನಡೆಸೋ ಸಾಥಿಯೇ. ಎಲ್ಲ ಕಲಾವಿದರಿಗೂ ಇಷ್ಟೊಂದು ಎನರ್ಜಿ ಕೊಡ್ತಾ ಇದ್ದೀರಾ. ಆ ಎನರ್ಜಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈಗ ಬರ್ತಾ ಇದ್ದಾರೆ ವೇದಿಕೆ ಮೇಲೆ ನಮ್ಮೆಲ್ಲರ ಮನ ಮೆಚ್ಚಿದ ಮತ್ತು ಯಾರಿಗೆ ಇಂಟ್ರೊಡಕ್ಷನ್ನೇ ಬೇಕಾಗಿಲ್ಲ ಅಂತ ಅದ್ಭುತವಾದ ಕಲಾವಿದರು, ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಆಕ್ಟರ್ ಅಂತಾನೆ ಹೇಳ್ಬೋದು. ಅವರು ಜಸ್ಟ್ ಆಕ್ಟಿಂಗ್ ಮಾತ್ರ ಅಲ್ಲ, ಅತ್ಯುತ್ತಮವಾದ ಪ್ರೊಡಕ್ಷನ್ ಕೂಡ ಮಾಡಿ, ಚಾರಿಟಿ ಮಾಡಿ, ಅತ್ಯುತ್ತಮವಾದ ಮನುಷ್ಯ ಅಂತ ಕೂಡ ಅನ್ನಿಸ್ಕೊಂಡು ಇವತ್ತು ನಮ್ಮ ಈ ಅದ್ಭುತವಾದ ವೇದಿಕೆ ಮೇಲೆ ಬರಲಿದ್ದಾರೆ. ಸೊ ಇಟ್ಸ್ ನನ್ ಆಫ್ ದೆನ್ ನಮ್ಮೆಲ್ಲರ ಪ್ರೀತಿಯ ಗಾನಿ ಧನಂಜಯ್. ವೆಲ್ಕಮ್ ಮಾಡೋಣ. ಹಂಗಾರೆ ಒಂದ್ಸರಿ ಬರ್ಬೋಣ ವಿಸಿಲ್. ವೆಲ್ಕಮ್ ಮಾಡೋಣ ನಮ್ಮ ಬಡವ ರಾಸ್ಕಲ್ ಗಾನಿ ಧನಂಜಯ್. ಅವ್ರು ಬರೋವರೆಗೂ ನಾವು ಚಪ್ಪಾಳೆ ಹೊಡಿತಾನೆ ಇರೋಣ. ಬರ್ಬೋದಾ ಚಪ್ಪಾಳೆ? ಕ್ಲಾಪ್ 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 ಕ್ಲಾಪ್. ಸರ್, ಏನ್ ಸರ್ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ? ಇಲ್ಲ ಇದು ಮಳವಳ್ಳಿ ಪ್ರಭಾವನ, ಇಲ್ಲ ಬರ್ತಾ ಬರ್ತಾ ನೀವು ಹೆಂಗಾಗ್ತಾ ಇದ್ದೀರಾ? ಏನ್ ಸಮಾಚಾರ? ನಾವು ಡಿಸಿಪ್ಲಿನ್ ಆಗಿದ್ದಾರೆ, ನಾವು ನಾವು ಚೆನ್ನಾಗಿರ್ತಾರೆ, ಅವರು ನಮಗೆ ಚೆನ್ನಾಗಿ ಆಗಿದ್ದೀವಿ. ಸಖತ್ತಾಗಿ ಕಾಣ್ತಾ ಇದ್ದೀರಾ ಸರ್. ಮತ್ತೊಮ್ಮೆ ವೆಲ್ಕಮ್ ಟು ಯು. ಅಂಡ್ ನೀವು ಬಂದಿದ್ದು ನಿಜವಾಗ್ಲೂ ಎಷ್ಟು ಖುಷಿ ತಂದ್ಕೊಂಡಿದೆ ಅಂತಂದ್ರೆ ನೋಡಿ ಅವರ ಮಾಡ್ರಪ್ಪ ಸೌಂಡ್. ಎಲ್ರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಾ? ಬಹಳ ಬಹಳ ಖುಷಿ ಆಯಿತು.
100% ಚೆನ್ನಾಗಿರ್ಲೇಬೇಕು. ಪ್ರಕೃತಿ ಮಡ್ಲಲ್ಲಿ ಇಷ್ಟು ಚೆನ್ನಾಗಿ ಗಗನ ಚುಕ್ಕಿ ಬರ ಚುಕ್ಕಿ ಕಾಲಿಂದ ಇಷ್ಟು ಓರ್ಗರ್ಕೊಂಡು ಹರಿತಾ ಇರ್ಬೇಕಾದ್ರೆ ಡೆಫಿನೆಟ್ಲಿ ಚೆನ್ನಾಗಿರ್ಬೇಕು ಎಲ್ರು. ನನಗೆ ಈ ಬೆಲ್ಟ್ಗೆ ಯಾವಾಗಲೂ ನಮ್ಮ ಕೊಳ್ಳೇಗಾಲದ ಕಡೆ ನಗರದ ಕಡೆ ಬರಬೇಕಾದ್ರೆ ಒಂದು ಬಹಳ ಬಹಳ ಖುಷಿ ಏನು ಅಂದರೆ ದಾರಿ ಉದ್ದಕ್ಕೂ ಒಂದು ಅದ್ಭುತವಾದ ಒಂದು ಪ್ರೀತಿ ಸಿಗುತ್ತೆ. ಇಲ್ಲಿಂದ ಅಂಟಿಲ್ ನಗರದವರೆಗೂ ಅಷ್ಟು ಚೆನ್ನಾಗಿ ಎಲ್ಲ ಸೇರ್ಕೊಂಡು ರಿಸೀವ್ ಮಾಡ್ಕೊತಾರೆ. ನನಗೆ ಜಲಪಾತೋತ್ಸವಕ್ಕೆ ಬರಬೇಕು ಅಂತ ನರೇಂದ್ರ ಸ್ವಾಮಿ ಸರ್ ಕರೆದಾಗ ನಾನು ಅವ್ರಿಗೆ ಅದೇ ಹೇಳಿದೆ, ಸರ್ ನಮ್ಮ ರೀಸನ್ ಬಿಡಿ ಸರ್, ಅಲ್ಲಿ ಭಾಳ ಚೆನ್ನಾಗಿ ರಿಸೀವ್ ಮಾಡ್ಕೊತಾರೆ ಬರ್ತೀವಿ ಅಂತ. ಆ್ಯಂಡ್ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಅವ್ರು ಹೇಳ್ತಾ ಇದ್ರು ಈ ಬೇರೆ ಎಲ್ಲೂ ಮಾಡಿರಬಾರ್ದು, ಅಷ್ಟು ಅದ್ಭುತವಾಗಿ ನಾವಿಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಬಂದು ನೋಡಿರಿ, ವಿಟ್ನೆಸ್ ಮಾಡಿ ಅಂತ. ಇವತ್ತು ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತಾ ಇದೆ ನಿಮ್ಮ ಸಂಭ್ರಮ ಭಾಳ ಅಂದರೆ ಭಾಳ ಖುಷಿ ಕೊಡ್ತು. ಆ್ಯಂಡ್ ಈ ಸಂಭ್ರಮ ನಿರಂತರವಾಗಿರಲಿ. ಆ್ಯಂಡ್ ಈ ಬರೀ ಈ ಸಂಭ್ರಮ ಅಷ್ಟೇ ಅಲ್ಲ, ಇದೇನು ನಾವು ಪ್ರಕೃತಿ ನಮ್ಗೆ ಅದೆಲ್ಲದು ಕೊಟ್ಟಿದೆ ಅದನ್ನೆಲ್ಲ ಕಾಪಾಡ್ಕೊಳ್ಳೋ ಕಡೆ ಜವಾಬ್ದಾರಿನೂ ಅಷ್ಟೇ ಚೆನ್ನಾಗಿರಲಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಷ್ಟಕ್ಕೆ ನಾವೆಲ್ಲ ನಿಲ್ಸೋದಿಲ್ಲ ಸರ್. ಇಷ್ಟು ಪ್ರೀತಿ ಕೊಡ್ತಾರೋ ಜನಕ್ಕೆ ಒಂದೇ ಒಂದು ಡೈಲಾಗ್ ಸರ್. ಬೆಳೆಸಿದಲ್ಲ ಬೆಳೆದಿದ್ದು ಹೋಗಿದ್ ನಾವು, ಹೊಡೆದಿದ್ದು ನಾವು, ಬೆಂಕಿ ಹಚ್ಚಿದ್ ನಾವು, ಅದನ್ನ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು. ಆ ಕಾಲ ಕೊಡ್ತೀನಿ ಸುಬೇ. ಯಾವ ನಿಯತ್ತಾಗ 100 ರೂಪಾಯಿ ದುಡಿತಾನೋ ಅವನೇ ಕಿಂಗು. ಯಾರೇನು ಕೇಳೋದು ನೋಡಬಾರ್ದು. ಇದು ಯಾವತ್ತೂ ನಿಲ್ಲಲ್ಲ ಅನ್ಸುತ್ತೆ ಈ ಪವರು, ಈ ಡೈಲಾಗ್ ಎಸ್ಪೆಷಲಿ. ಸೊ ಹಾಗೆ ಡೈಲಾಗ್ ಆಯ್ತು, ಮಾತಾಯ್ತು, ಇನ್ನೇನು ಉಳಿದಿದೆ ಅಂತಂದ್ರೆ ಎರಡೇ 2 ಸ್ಟೆಪ್ ಸರ್. ಈ ವೇದಿಕೆ ಮೇಲೆ ನಮ್ಮ ಮಳವಳ್ಳಿ ಜನಕ್ಕೋಸ್ಕರ ಎರಡೇ 2 ಸ್ಟೆಪ್ ಹಾಕಲ್ಲ ನಮ್ಮ ಡಾಲಿ ಅವರು. ಹಾಕ್ಬೇಕಾ ಬೇಡವಾ? ಬೇಕು ಸ್ಟೆಪ್ ಬೇಕು. ಸೊ ನಮ್ಮ ಡಾನ್ಸರ್ಸ್ ಕೂಡ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೋಬೇಡ. ಒಂದೆರಡು ಸ್ಟೆಪ್ ಹಾಕ್ಬಿಡೋಣ ನೆಕ್ಸ್ಟ್ ಬಡವ ರಾಸ್ಕಲ್ ಸಾಂಗಿಗೆ. ಡಾನ್ಸರ್ಸ್ ಸ್ಟೇಜ್ ಮೇಲೆ ಬಂದ್ಬಿಡಿ. ನಮ್ಮ ಡಾಲಿ ಅವರು ನಮ್ಮ ಜೊತೆ ಸ್ಟೆಪ್ ಹಾಕ್ಲಿದ್ದಾರೆ ಸರ್. ನಿಮಗೂ ಸ್ಟೆಪ್ ಹಾಕ್ಬೇಕು ಅಂತ ನಿಂತಲ್ಲೇ ಸ್ಟೆಪ್ ಹಾಕ್ಬೋದಪ್ಪ. ನಾವೆಲ್ಲ ಜೊತೆಗೆ ಡ್ಯಾನ್ಸ್ ಮಾಡೋಣ. ರೆಡಿನಾ? ಮತ್ತೆ ನಾವೇನ್ ಮಾಡ್ಬೇಕು? ವಿಸಿಲ್ ಬರ್ಬೇಕಲ್ವಾ? ಬರ್ಲಿ ವಿಸಿಲ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ, ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಆ್ಯಂಡ್ ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಆರ್ಗನೈಸ್ ಮಾಡಿರೋಂಥ ನಮ್ಮ MLA ಸರ್ಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಅದೇ ಖುಷಿಯಲ್ಲಿ ನಮ್ಮ ಮಳವಳ್ಳಿ MLA ನರೇಂದ್ರ ಸ್ವಾಮಿ ಅವರನ್ನು ಕೂಡ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೋಣ. ಒಂದು ಚಿಕ್ಕ ಮೊಮೆಂಟ್ ಒಂದಿಗೆ ನಮ್ಮ ಡಾಲಿ ಧನಂಜಯ ಅವರಿಗೆ ಥ್ಯಾಂಕ್ಸ್ ಗಿವಿಂಗ್ ಆಗಿ ವೇದಿಕೆ ಮೇಲೆ ಬರಬೇಕಂತ ನಾವೆಲ್ಲರೂ ವಿನಂತಿ ಮಾಡ್ಕೊಳ್ಳೋಣ. ಅವರಿಗೂ ಅಷ್ಟೋ ಜನ ಫ್ಯಾನ್ಸ್ ಇದಾರಲ್ಲಪ್ಪ, ಬರ್ಲಿಪ್ಪ ಜೋರಾದ ಚಪ್ಪಾಳೆ ನಮ್ಮ MLA ಅವ್ರಿಗೋಸ್ಕರ. ನಮ್ಮ ಚೆಲುವರಾಯ ಸ್ವಾಮಿ ಅವರ ಮಗ ಆದ ಸಚಿನ್ ಚೆಲುವರಾಯ ಸ್ವಾಮಿ ಅವರ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ಅವರು ಅದ್ಭುತವಾದ ಮುಂದಿನ ಸಿನಿಮಾ ಪ್ರಮೋಷನ್ಸ್ಗಾಗಿ ನಮ್ಮ ಮಳವಳ್ಳಿಗೆ ಬಂದಿದ್ದಾರೆ. ಸೊ ಅವರ ಮಾತಲ್ಲೇ ಕೇಳೋಣ ಅವರ ಮೂವಿ ಬಗ್ಗೆ. ಸೊ ಕಮಲ್ ಶ್ರೀದೇವಿ ಬಗ್ಗೆ ಮಾತಾಡ್ತಾರೆ ನಮ್ಮ ಸಚಿನ್ ಅವರು. ಸರ್ ಸಖತ್ತಾಗಿ ಕಾಣ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್. ಸೊ ನಿಮ್ಮ ಸಿನಿಮಾ ಬಗ್ಗೆ ಪ್ಲೀಸ್ ನಮ್ಮ ಮಳವಳ್ಳಿ ಜನಕ್ಕೆ. ಮಳವಳ್ಳಿ ಜನಕ್ಕೆ ನಮಸ್ಕಾರ. ನರೇಂದ್ರ ಥ್ಯಾಂಕ್ಸ್.
ತುಂಬ ಪ್ರೀತಿಯಿಂದ ಇಲ್ಲಿ ಬಂದು ನಮ್ಮ ಜನರ ಮುಂದೆ ಸಿನಿಮಾ ಪ್ರೆಸೆಂಟ್ ಮಾಡಬೇಕು ಅಂದರು. ಅದಕ್ಕೆ ಸದಾ ಚಿರಋಣಿ. ಗಾಲಿ ಅವ್ರಿಗೆ ನಮಸ್ಕಾರ, ಆಶಿತ್ ಅವ್ರಿಗೆ ನಮಸ್ಕಾರ. ಅಂದರೆ ಇದೇ 19ನೇ ತಾರೀಕು ನಮ್ಮ ಸಿನಿಮಾ ಕಮಲ್ ಶ್ರೀದೇವಿ ನಿಮ್ಮ ಥಿಯೇಟ್ರ್ ಹತ್ರ ಬರ್ತಾ ಇದೆ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಟ್ರೈಲರ್ ನೋಡಿ ತುಂಬ ಇಷ್ಟಪಟ್ಟಿದ್ದೀರಾ, ಸಾಂಗು ನೋಡಿ ಇಷ್ಟಪಟ್ಟಿದ್ದೀರಾ. ಡಿಸಪಾಯಿಂಟನ್ನು ಮಾಡೋಣ. ಇದೊಂದು ಒಳ್ಳೆ ಎಂಟರ್ಟೈನರ್ ಸಿನಿಮಾ. 2 ಅವರ್ ಮಜಾ ಮಾಡ್ಕೊಂಡು ಥಿಯೇಟ್ರಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತೀನಿ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಇಡೀ ದಿನ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂತ ಮತ್ತೊಮ್ಮೆ ಹೇಳ್ತಾ, ಸೊ ಈಗ ಮತ್ತೊಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಒಂದಿಗೆ ನಮ್ಮ AJ ಸರ್ ಮತ್ತೆ ವ್ಯಾಸ್ ಅವರು ಬರ್ತಿದ್ದಾರೆ ನೆಕ್ಸ್ಟ್ ಹಾಡನ್ನ ಹಾಡೋದಕ್ಕೆ. ಸೊ ರೆಡಿನಾ? ಇಲ್ಲ ಸಾಧ್ಯ ಇಲ್ಲ, ಜೋರಾಗಿ ಹೇಳಿ ರೆಡಿನಾ? ಇವಾಗ ಒಂದು ಸಖತ್ ಫೇಮಸ್ ಆಗ್ತಿದೆ. ನಾನು ಒಂದು 15 ವರ್ಷದಿಂದ ಒಂದು ಸಾಂಗ್ ಮಾಡಿದ್ದೆ. ಈಗ ನನ್ನ ಹೆಣ್ಮಕ್ಳು ಎಲ್ಲರೂ ಅದು ತುಂಬ ಇಷ್ಟಪಡ್ತಾರೆ. ಜಿ ಕೊಡಿ ಕರೆಕ್ಟು. ಯಾವ್ದು ಗೊತ್ತಾ ನಿಮಗೆ? ಹೇಳಿ ಸರ್ ಗೊತ್ತಾಯ್ತು. ಯಾರು ಕಾಣದಂತೆ ನೋಡುವ ಪ್ರಾಣಂತೆ ಚೇತನ ಭಾಗಂತೆ ನಿಬಂಧ ಬಾಕಿ ಮಾತು
ಥ್ಯಾಂಕ್ ಯು ಮಳವಳ್ಳಿ. ಆ ಮಗು ತುಂಬ ಕ್ಯೂಟಾಗಿ ಎಲ್ಲ ಕಡೆ ಹಾಡ್ತಾ ಇದ್ದಾಳೆ. ಆ ಮಗು ಹಾಡಿನ ವೀಡಿಯೋಸ್ ಡೈಲಿ ಒಂದು 10 ಸತಿ ನನಗೆ ಬರ್ತಾ ಇದೆ. ಎಲ್ಲ ಇದ್ರು ದೇವರು ಆಶೀರ್ವಾದ ಮಾಡಿ. ತುಂಬ ಕ್ಯೂಟಾಗಿ, ತುಂಬ ಇನ್ನೋಸೆಂಟ್ ಆಗಿದೆ ಅಂತ, ಹಾಗೆ ಇನ್ನೋಸೆಂಟ್ ಆಗಿದೆ. ಫೀಡ್ವರೆಗೂ ಬಂದ್ಬಿಡ್ತಾರೆ ಸರ್. ಬರಲೇಬೇಕಲ್ಲ ಮೇಡಮ್, ನಾವು ಇದೆ ಅದನ್ನ ನೀವು ಸೇಮ್ ಅವ್ರು ಹೆಂಗ್ ಹಾಡಿದ್ರು ಅದೇ ತರ ಹಾಡಿದ್ರು ನೀವು ಕೂಡ. ದಿಸ್ ವಾಸ್ ಅ ಸರ್ಪ್ರೈಸ್. ಚೆರಿ ಅಂತ ಕೇಕ್ ಆಯ್ತು ನಿಮ್ಮ ಇಡೀ ಕಾನ್ಸರ್ಟ್. ಸರ್ ಏನ್ ಎನರ್ಜಿ ಸರ್, ಏನ್ ತಿಳ್ಕೊಂಬಂದ್ರಿ ಸರ್ ಬೆಳಗ್ಗೆ? ಕ್ರೇಜಿ. ಹೆಂಗ್ ಅನಿಸ್ತಪ್ಪ ಸಾಂಗು? ನೀವೇನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವಿ. ನೀವು ಕನ್ನಡ ಎಷ್ಟು ಚಂದ ಮಾತಾಡ್ತೀರಾ. ಸ್ವಲ್ಪ ಮಾತಾಡ್ತೀನಿ. ಅಲ್ಲ, ನೀವು ನಿಮ್ಮ ತಂಗಿ ಇಬ್ರು ಸೇರಿ ತೆಲುಗು ಕನ್ನಡನ ಫುಲ್ಲು ಬಿಸ್ನೆಸ್ಸು ನೆಕ್ಸ್ಟ್ ಲೆವೆಲಲ್ಲಿ ಹಾಡಿದ್ರು. ಇವ್ರು ತೆಲುಗಲ್ಲಿ ಹಾಡಿದ್ರೆ ಅವ್ರು ಕನ್ನಡದಲ್ಲಿ ಹಾಡ್ತಾರೆ. ಎಲ್ಲ ಚಿತ್ರದಲ್ಲೂ ಹಾಗೆ ಅಲ್ವಾ? ಥ್ಯಾಂಕ್ ಯು. ತಂಗಿಯವ್ರು ಕೂಡ ತುಂಬಾ ಬಿಡುಗರು. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಬಹಳಷ್ಟು ಸಾಂಗ್ಸು ಹಾಡುಗಳು ನೀವು ಪ್ಲೀಸ್ ವೇದಿಕೆ ಮೇಲೆ ಆಡ್ಲೇಬೇಕಪ್ಪ. ನಾವು ಡೆಫಿನೆಟ್ಲಿ ಅಪ್ಪ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸ್ವಲ್ಪದಲ್ಲೇ ಮತ್ತೆ ಅವ್ರನ್ನ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೋಣ. ಮತ್ತೊಮ್ಮೆ ಧನ್ಯವಾದಗಳು ಮಂಗ್ಲಿ ಅವರಿಗೆ ಹೇಳ್ತಾ. ಸೊ ಈಗ ಒಂದು ನಮ್ಮೆಲ್ಲರ ಫೇವ್ರೆಟ್, ಇದು ಯಾರಿಗೂ ಫೇವ್ರೆಟ್ ಇಲ್ದಿರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ಹಾಡು ನಮ್ಮ ಎಲ್ಲರ ಪ್ರೀತಿಯ ಹಾಡು, ದ್ವಾಪರ ಹಾಡು ಬಂದಿದೆ. ದ್ವಾಪರ ಹಾಡು ಒರಿಜಿನಲ್ ಆಗಿ ಹಾಡಿರೋ ಸಿಂಗರ್ ಇಲ್ಲಿ ವೇದಿಕೆ ಮೇಲೆ ಬರಲಿದ್ದಾರೆ. ಅದು ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ಅದ್ಭುತವಾದ ಗಾಯಕರಾದ ಜಸ್ಕರಣ್ ಸಿಂಗ್. ಬರ್ಲಿ ಜೋರಾದ ಚಪ್ಪಾಳೆ ಎವ್ರಿಬಡಿ. ಇಲ್ಲಿ ಯಾವುದೇ ರೀತಿ ತುಂಬ ಜನ, ತುಂಬ ಸಿಂಗರ್ಸ್ ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸು, ಸಾಂಗು ಎಲ್ಲ ಸೂಪರಾಗಿ ಮಾಡಿದರು. ಆದರೆ ನಾನು 2-3 ಸಲ ಅಪ್ಲೋಡ್ ಮಾಡಿದೆ, ಕಾಪಿರೈಟ್ ಅಂತ ಬಂತು. ಅದಕ್ಕೋಸ್ಕರ ನಾನು ಎಲ್ಲ ಡ್ಯಾನ್ಸೇ ಆಗಿರ್ಬೋದು, ಮತ್ತು ಅವ್ರು ಆಡ್ತಿರೋ ಸಾಂಗ್ ಆಗಿರ್ಬೋದು, ಎಲ್ಲ ಸಿಂಗರ್ಸ್ದು ಸಾಂಗು ಮತ್ತು ಡ್ಯಾನ್ಸ್ ಎಲ್ಲನೂ ಕೂಡ ಡಿಲೀಟ್ ಮಾಡಿದ್ದೀನಿ. ಬರೀ ಜಸ್ಟು ಒಂದು ಸ್ವಲ್ಪ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ನನಗಂತೂ ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡು ಬಂದು ಅಪ್ಲೋಡ್ ಮಾಡಿದ್ರೆ ಕಾಪಿ ರೈಟ್ ಅಂತ ಬಂದುಬಿಡ್ತು ಅಂತ ನನಗಂತೂ ಫುಲ್ಲು ಬೇಜಾರಾಗೋಯಿತು. ಅವರೇ ಸ್ವಂತ ಸಿಂಗರ್ಸು, ಫಿಲಮಲ್ಲಿ ಆಡಿರೋ ಅಂಥವ್ರೆ ಸ್ವಂತ ಹಾಡಿರೋ ಅಂಥ ಇದು ಸ್ಟೇಜ್ ಮೇಲೆ ಸಾಂಗು, ಆದರೂ ಕೂಡ ಕಾಪಿ ರೈಟ್ ಅಂತ ಬಂತು. ನನಗಂತೂ ಫುಲ್ಲು ಬೇಜಾರಾಗೋಯಿತು. ಇಷ್ಟೊಂದು ಚೆನ್ನಾಗಿರೋ ವೀಡಿಯೋ ಎಲ್ಲನೂ ಕೂಡ ಡಿಲೀಟ್ ಮಾಡಬೇಕಲ್ಲ, ಮತ್ತು ಕಾಪಿರೈಟ್ ಬಂದಿರೋದೆಲ್ಲ ಇದು ಮಾಡಬೇಕಲ್ಲ ಅಂತ ತುಂಬ ಬೇಜಾರಾಯಿತು. ಅದಕ್ಕೆ ನಾನು ಯಾವುದೇ ರೀತಿ ಅವರು ಸಾಂಗ್ ಹೇಳ್ತಿರೋದೇ ಆಗಿರ್ಬೋದು, ಡ್ಯಾನ್ಸ್ ಆಡ್ತಿರೋದೇ ಆಗಿರ್ಬೋದು, ಯಾವುದೇ ರೀತಿ ವೀಡಿಯೋನ ಹಾಕಿಲ್ಲ. ಡೈರೆಕ್ಟಾಗಿ ಹಾಕಿದೆ. ಅದು ಕಾಪಿರೈಟ್ ಅಂತ ಬಂತಲ್ವ, ಅದಕ್ಕೆ ಅವರು ಡ್ಯಾನ್ಸ್ ಆಡ್ತಿರೋದು, ಅವ್ರು ಸಾಂಗ್ ಆಡ್ತಿರೋದು ಎಲ್ಲನೂ ಕೂಡ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಈ ವಿಡಿಯೋ ಅಪ್ಲೋಡ್ ಮಾಡಬೇಕಿದ್ರೆ ನಾನು ತುಂಬ ಖುಷಿಯಿಂದ ಅಪ್ಲೋಡ್ ಮಾಡಿದೆ. ಆದರೆ ಅದು ಯಾವಾಗ ಕಾಪಿ ರೈಟ್ ಅಂತ ಬಂತು ಆವಾಗಲಿಂದ ಫುಲ್ಲು ಬೇಜಾರಾಗಿಬಿಟ್ಟು ಸರಿಯಾಗಿ ನಿದ್ದೆನೇ ಮಾಡಲಿಲ್ಲ, ಆ ಥರ ಆಗೋಯಿತು. ಅಷ್ಟೊಂದು ಕಷ್ಟಪಟ್ಟು ಚೆನ್ನಾಗಿತ್ತು ವಿಡಿಯೋ ಎಲ್ಲ. ಮತ್ತು ಅವ್ರು ಆಡ್ತಿರೋ ಡ್ಯಾನ್ಸ್ ಆಗಿರ್ಬೋದು, ಅವ್ರು ಆಡೋ ಸಾಂಗ್ ಆಗಿರ್ಬೋದು, ಎಲ್ಲ ಸಾಂಗು ಸೆಲೆಕ್ಟು ಸೂಪರಾಗಿತ್ತು. ಇದು ಸಖಿ ಸಖಿ ಅಂತ ಸಾಂಗ್ ಬರ್ತದಲ್ಲ, ದ್ವಾಪರ ಸಾಂಗು, ಆ ಸಾಂಗು ಇವರೇ ಹಾಡಿರೋದು ರಿಯಲಾಗಿ. ಆದರೆ ರಿಯಲಾಗಿ ಇವರೇ ಹಾಡಿದ್ರು ಕೂಡ ಯಾಕೆ ಕಾಪಿರೈಟ್ ಬಂತು ಅಂತ ಗೊತ್ತಿಲ್ಲ. ಅದೇನೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಇದು ಮಾಡಬೇಕು ಅಂತ ಹೇಳಿದ್ರು, ಅದೆಲ್ಲ ನಂಗೆ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಡ್ಯಾನ್ಸ್ ಹಾಕ್ಬಿಟ್ಟು ಅದನ್ನು ಮ್ಯೂಟ್ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹೇಗಿದೆ ಏನು ಅಂತ ಕಮೆಂಟ್ ಹಾಕಿ ನೋಡೋಣ. ನನಗಂತೂ ಫುಲ್ ಮೂಡ್ ಆಫ್ ಆಗಿಬಿಟ್ಟಿದೆ. ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಬೇಜಾರಾಗ್ತಾ ಇತ್ತು. ಎಲ್ಲನೂ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಕೊಡಬೇಕಲ್ಲ ಅಂತ, ಆದರೂ ಹಾಕಿದ್ದೀನಿ ನೋಡಿ. ದೂರ ಪಂಜಾಬಿಂದ ಬಂದು ಮತ್ತೆ ಕನ್ನಡದ ಹಾಡುಗಳನ್ನ ಹಾಡಿ ಕನ್ನಡದ ಮೇಲೆ ಒಲವು ತೋರಿಸ್ಕೊಂಡು ಕನ್ನಡನೇ ಕಲ್ತ್ಕೊಂಡು ಬಂದಿರೋರಿಗೆ ನೋಡಿ. ಇವರೊಬ್ಬರು ಜಸ್ಕರಣ್ ಸಿಂಗ್, ಆ ಕಡೆ ಮಂಗ್ಲಿ ಅವರು, ಎಲ್ಲರೂ ಕನ್ನಡದ ಮೇಲೆ ಇಷ್ಟು ಅಭಿಮಾನ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಸ್ಕರಣ್. ಲವ್ ಯು ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಎಂಜಾಯ್ ಮಾಡ್ತಿದ್ದೀರಾ? ಓಕೆ, ಈಗ ನಾನು ನೆಕ್ಸ್ಟ್ ಹಾಡು ಏನಂದರೆ, ನಾನು ಎಲ್ಲೋ ಹಾಡಕ್ಕೆ ಹೋದ್ರು ಅದನ್ನು ಹಾಡಕ್ಕೆ
ಇವಾಗ ನಾವು ಕೂಡ ಅರ್ಧ ಪ್ರೋಗ್ರಾಮ್ ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಜನ ಪೊಲೀಸರೆಲ್ಲ ಇದ್ದಾರೆ ಮತ್ತು ತುಂಬ ಟ್ರಾಫಿಕ್ ಇದೆ. ಮತ್ತು ನೆಕ್ಸ್ಟು ಬೆಳಗ್ಗೆಗೆ ಎಕ್ಸಾಮ್ ಇದೆ ಮಕ್ಕಳಿಗೆ, ಅದಕ್ಕೋಸ್ಕರ 10 ಗಂಟೆ ತನಕ ನೋಡಿಕೊಂಡು ಇವಾಗ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ ಅಂತ. ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ನೆಕ್ಸ್ಟು ಯಾರ್ಯಾರು ಸಿಂಗರ್ಸ್ ಎಲ್ಲ ಬರ್ತಾರೆ ಅದನ್ನು ಕೂಡ ಹಾಕ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ.